ಅಯ್ಯೋ, ಇವತ್ತು ಆದಿ ಬರ್ತಾನಂತ ಹೇಳಿ ನಾನೆಲ್ಲ ರೆಡಿಯಾಗಿ ನಿಂತೇನೆ. ಆದಿ ನೋಡಿದ್ರೆ ಇನ್ನೂ ಬರ್ತಾ ಇಲ್ಲ. ಇನ್ನೂ ಯಾವಾಗ ಬರ್ತಾನೋ ಏನೋ. ನನಗಂತೂ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದಿ ಬಂದರೆ ಅವನ ಜೊತೆ ನಾನು ತುಂಬ ಮಾತಾಡಬೇಕು. ತುಂಬ ದಿನ ಆಯಿತು ಆದಿನ ನೋಡಿ ಅಂತ ಅನಿಸ್ತಾ ಇದೆ. ಅಲ್ಲ, 2 ದಿನಕ್ಕೆ 2 ವರ್ಷ ಕಳೆದಿರೋಂಗೆ ಆಗತತಿ. ಅಂಥದ್ರಾಗ ನಾನು ಇವನ್ನ ಬಿಟ್ಟು ಬೇರೆ ಮದುವೆ ಆದ್ರೆ ನಾನು ಬದುಕಿರೋಕ್ಕೂ ಆಗಲ್ಲ. ಇವತ್ತು ನನ್ನ ಆದಿ ಬರ್ತಿದ್ದಾನೆ. ನಾನು ಆದಿನ ನೋಡ್ತೀನಿ. ಆದಿ ಬರ್ತಾನ ಇಲ್ವಾ ಅಂತ ಭಯನೂ ಆಗತತಿ. ಎಲ್ಲಿ ಅವ್ನು ಬರಲಿಲ್ಲ ಅಂದ್ರೆ ಅಮ್ಮ ನಿಜವಾಗ್ಲೂ ನನಗೆ ಕೃಷ್ಣ ಅವನ ಜೊತೆ ಮದುವೆ ಮಾಡಿಸೇ ಬಿಡ್ತಾಳೆ. ಇವತ್ತು ಆದಿ ಬರಲೇಬೇಕು. ಏನಾದರೂ ಆಗಲಿ, ಎನಿ ಟೈಮ್ ಇವತ್ತು ಆದಿ ಬರಲೇಬೇಕು. ಅವನಿಗೋಸ್ಕರ ನಾನಿಲ್ಲಿ ಕಾಯ್ತಾ ನಿಂತಿದ್ದೀನಿ. ಇನ್ನೂ ಯಾವಾಗ ಬರ್ತಾನೆ ಅವನು? ನನಗಂತೂ ಸಾಕಾಗೋಯ್ತು. ಕಾದು ಕಾದು ಸುಸ್ತಾಗ್ತಾ ಇದೆ. ನನ್ನ ಎನರ್ಜಿನೇ ಎಲ್ಲ ಹಾಳಾಗ್ತಾ ಇದೆಯಲ್ಲ. ಲಕ್ಕಿ, ನೀನು ಇಲ್ಲಿಂತ ಏನು ಮಾಡತ್ತಿ? ಯಾರಿಗಾದ್ರೂ ಕಾಯಕತ್ತಿ? ಅದ್ರಾಗೂ ಸೀರೆ ಬೇರೆ ಉಟ್ಕೊಂಡಿದ್ದಿ. ಹೊರಗಡೆ ಏನಾದರೂ ಹೊಂಟಿದ್ಯೇನ? ಒಬ್ಬಾಕೆ ಅದೆಯಲ್ಲ, ಅದಕ್ಕೆ ಕೇಳಿನಿ. ಅಯ್ಯೋ ಇಲ್ಲ ಆಂಟಿ, ಇವತ್ತು ನಾನು ಪ್ರೀತಿ ಮಾಡಿರೋ ಹುಡುಗನ ಅಮ್ಮ ಮನೆಗೆ ಕರೆಸಿದ್ಲು. ಅದಕ್ಕೆ ಅವ್ರು ಬರ್ತಾ ಇದ್ದಾರಲ್ಲ, ನನಗೆ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಅವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದೆ. ಆಂಟಿ, ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಅಯ್ಯೋ, ಮುದ್ದಾಗಿ ಗೊಂಬೆ ಹಂಗೆ ಕಾಣಕತ್ತೀರಿ. ಹೌದಾ? ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಹುಡುಗ ಬರ್ತಾನೆ, ಅವನು ಕೂಡ ಹೇಗಿದ್ದಾನೆ ಅಂತ ನಮ್ಮಿಬ್ಬರದು ಯಾವ ರೀತಿ ಇದೆ ಜೋಡಿ ಅಂತ ನೋಡಿಬಿಟ್ಟು ಹೇಳಿ, ಓಕೆನಾ? ನಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ ಅಂತಿದ್ರು ಕಾಲೇಜಲ್ಲಿ. ಅದಕ್ಕೆ ಇವಾಗ ಅವ್ನು ಬರ್ತಾನಲ್ಲ, ಅಮ್ಮ ಅವನ್ನ ನೋಡಿ ಒಪ್ಕೋತಾಳೆ. ಇಲ್ಲ ಅನ್ನೋ ಮಾತೇ ಇಲ್ಲ. ಒಪ್ಕೊಂಡ್ರೆ ಅಷ್ಟೇ ಸಾಕವ್ವ. ಮತ್ತಷ್ಟಿಲ್ಲ ಅಂದ್ರೆ ನಿನ್ನ ಸುಂದ್ರಿ ಜೀವನ ಮತ್ತು ಕೃಷಿ ಅವ್ರ ಜೀವನ ಎಲ್ಲನೂ ಹಾಳಾಗ್ಬಿಡ್ತೈತಿ ಒಪ್ಪಲಿಲ್ಲ ಅಂದ್ರೆ. ಅಲ್ಲ ನಿಮ್ಮ ಅಕ್ಕ ಯಾಕೆ ಹೆಂಗೆ ಅಂದ್ರೆ ಅಕ್ಕ ಅವರು ಯಾಕೆ ಹೆಂಗೆ ಆಡತ್ತಾರಂತ ಗೊತ್ತಿಲ್ಲ. ಆದ್ರೆ ನಿನ್ನ ಇದ್ರಾಗ ನೀನಿದ್ರೆ ಸಾಕು. ಹುಡುಗ ಏನು ಮಾಡ್ಕೊಂಡದನವ? ಆಂಟಿ, ನಾನು ಪ್ರೀತಿ ಮಾಡೋ ಹುಡುಗ ಡಾಕ್ಟ್ರ್ ಕಲಿತಾ ಇದ್ದಾನೆ. ಸೊ ನನ್ನ ಜೊತೆಗೆ ಕಲಿತಾ ಇದ್ದಾನೆ. ನನಗಿಂತ ಸೀನಿಯರ್ 2 ಇಯರ್ಸ್, ಅಂದರೆ ನನಗಿಂತ 2 ವರ್ಷ ದೊಡ್ಡವರು. ನಾನು ಪ್ರೀತಿ ಮಾಡ್ತಿರೋ ಹುಡುಗ ಕ್ಲಾಸ್ಮೇಟ್ ಏನಲ್ಲ, ಸೀನಿಯರ್. ಓ ಹಂಗನ? ಸರಿ ಆತ ಅವ್ರು ಬರೋವರೆಗೂ ಒಳಗರ ಕುಂದ್ರೆ ಬಾ. ಇಲ್ಲೇ ಹೊರಗೆ ಯಾಕೆ ಕಾಯಕತ್ತಿದ್ದಿ? ಇಲ್ಲ ಆಂಟಿ, ಅವ್ರಿಗೋಸ್ಕರ ನಾನು ವೇಟ್. ತುಂಬ ದಿನ ಆಯಿತು ಅಂತ ಅನಿಸ್ತಾ ಇದೆ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಸುಮ್ಮನೆ ನೀನು ಇಲ್ಲಿ ಅಡ್ಡಾಡೋದು ನೋಡಿರ ಅಕ್ಕಾರ ನೋಡಿದ್ರೆ ಬೈತಾರೆ. ಒಳಗರ ಕುಂತ್ಕೊಡು. ಇಲ್ಲ ಅಂದ್ರೆ ಇನ್ನೂ ಬಂದೇನೇ ಇಲ್ಲ, ಬರೋ ಟೈಮಿಗೆ ಕಾಯಕತ್ತೇನ, ಅವಂಗ ಟೈಮ್ ಸೆನ್ಸ್ ಇಲ್ಲ, ಹಂಗೆ ಹಿಂಗೆ ಅಂತಂತಾರೆ. ಸುಮ್ಮನೆ ಯಾಕೆ ಅವ್ರಿಗೆ ನೀವು ಅನ್ನಿಸ್ತಾರಿ? ಅದಕ್ಕಾಗೆ ನೀವೇನು ಮಾಡಿರಿ, ಒಳಗೆ ಹೋಗಿ ಕುಂದ್ರಿ. ಅವ್ರು ಬಂದ್ರೆ ನಾನು ಹೇಳ್ತೇನೆ. ಸರಿ ಆಂಟಿ, ಹಾಗೆ ಆಗಲಿ. ಅಮ್ಮ, ನೀ ಯಾವಾಗ ಬಂದಿ? ಏನು ಈಕಿ ಜೊತೆ ನಿಂತ್ಕೊಂಡು ಏನು ಮಾತಾಡತ್ತಿ? ಇಲ್ಲ ಏನು ಸೀರೆ ಉಟ್ಕೊಂಡು ತಯಾರಾಗಿದ್ದಿ? ಅಲ್ಲ, ನಾನು ಏನಾದರೂ ಹಿಂಗೆ ಸೀರೆ ಉಟ್ಕೊಂತ ಹೇಳಿದ್ನಿ. ಸೀರೆ ಯಾಕೆ ಉಟ್ಕೊಂಡಿದ್ದಿ? ಡ್ರೆಸ್ ಹಾಕೊಳಕ್ಕೆ ಬರಂಗಿಲ್ಲ? ಏನು ಇವತ್ತು ನೀನು ಪ್ರೀತಿ ಮಾಡಿದ ಹುಡುಗ ಬರತ್ತಾನಂತ ಹೇಳಿ ಸೀರೆ ಉಟ್ಕೊಂಡು ತಯಾರಾಗಿ ನಿಂತಿದ್ಯಾ? ಇದೆಲ್ಲ ಏನೋ ಬೇಕಾಗಿರಕ್ಕಿಲ್ಲ. ಸೀರೆ ಉಟ್ಕೊಂಡು ತಯಾರಾಗಿ ನಿಂತಾಳಿಲ್ಲಿ ನೋಡ್ಕೋಕೆ ಬೇಕಲ್ಲ, ಅದಕ್ಕೇನು. ಅಯ್ಯೋ ಅಮ್ಮ, ಇಲ್ಲ, ಇವತ್ತು ನನಗೆ ಯಾಕೋ ಸೀರೆನ ಉಟ್ಕೋಬೇಕು ಅಂತ ಅನಿಸ್ತಾ, ಅದಕ್ಕೆ ಸೀರೆನ ಉಟ್ಕೊಂಡೆ. ಈಗ ಚಲೋ ಕಾಣತಿಲ್ಲಮ್ಮ. ಎಷ್ಟು ಚಂದ ಕಾಣಕತ್ತೀನಲ್ಲ? ಚಲೋ ಕಾಣಕತ್ತಿದ್ದಿ. ನಿನಗೇನು ಯಾವ ಡ್ರೆಸ್ ಹಾಕೊಂಡ್ರೆ ಚಂದ ಕಾಣ್ತಿದ್ದಿ. ಸರಿ ಈಕಿ ಜೊತೆ ಏನು ಮಾತಾಡತ್ತಿದ್ದಿ? ಅಯ್ಯೋ, ನಾನು ಇವ್ರ ಜೊತೆ ಏನು ಮಾತಾಡ್ತಿಲ್ಲ ಅಮ್ಮ. ಹೇಗೆ ಕಾಣ್ತಾ ಇದ್ದೆ ಈ ಸಾರಿಲಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಕೇಳಿದ್ ಸಾಕು, ನಡಿ ಒಳಗೆ. ಎಲ್ಲಿನ ಬಂದಿಲ್ಲ? ಬರ್ತಾ ಇದ್ದಾರೆ ಅಮ್ಮ. ಟೈಮ್ಗೆ ಕರೆಕ್ಟಾಗಿ ಬರ್ತಾನೆ ನನ್ನ ಆದಿ. ಅಂದರೆ ಟೈಮ್ ಅಂದರೆ ನನ್ನ ಆದಿ. ನೋಡೋಣ ಬಂದ ಮೇಲೆ ಗೊತ್ತಾಗ್ತತ್ತಲ್ಲ. ಸರಿ, ನಡಿ ಒಳಗೆ. ಸರಿ ಅಮ್ಮ. ಗೌರಿ, ಅಡುಗೆ ಏನು ಮಾಡಿದ್ಯಾ? ಬೇಗ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡಿ ತಿನ್ನಾಕ. ಬಂದವ್ರನ್ನ ನಮ್ಮ ಮನೆಗೆ ಹಂಗೆ ಕಳ್ಸೋದು ಪದ್ಧತಿ ಇಲ್ಲ ನಮ್ಮದು. ಏನಾರು ತಿನ್ನಾಕ ಸ್ನ್ಯಾಕ್ಸ್ ಮಾಡಿ ಕಳ್ಸು. ಯಾವೂರಿಂದ ಬರತ್ತಾರೋ ಏನೋ, ಬೆಂಗಳೂರು ಅಂದೆಲ್ಲ, ಅಲ್ಲಿಂದ ಬರತ್ತಾರೋ ಸ್ನ್ಯಾಕ್ಸ್ ಅದು ಮಾಡು. ಮತ್ತು ಅಯ್ಯೋ ಬಂದವ್ರನ್ನ ಹಂಗೆ ಕಳ್ಸಿದ್ರೆ ಅಂತ ಕೆಲಸ. ಅವ್ರು ಇಷ್ಟ ಇರಲಿ ಇಷ್ಟ ಆಗದೆ ಇರಲಿ, ಅವ್ರಿಗೆ ತಿನ್ನಾಕ ಕೊಟ್ಟು ಕಳ್ಸೋದು ನಮ್ಮ ಪದ್ಧತಿ ಐತಿ ಏನು? ಸರಿ ಅಕ್ಕ, ಹಾಗೆ ಮಾಡ್ತೇನೆ. ನೀವೇನು ಹೇಳ್ತೀರೋ ಅದೇ ಮಾಡ್ತೀನಿ. ಅವಲಕ್ಕಿ ಮಾಡಲಿ ಅಕ್ಕ ಸ್ನ್ಯಾಕ್ಸು? ಹಾಂ ಮಾಡೋವು. ನೀನು ಹೋಗಿ ಈ ಸೀರೆ ಬಿಚ್ಚಿ ಡ್ರೆಸ್ ಹಾಕೊಂಡು ರೆಡಿ ಆಗ. ಈ ಸೀರೆ ನಿನಗೆ ಅಷ್ಟು ಚಲೋ ಕಾಣಕತ್ತಿಲ್ಲ. ಇಲ್ಲ ಅಮ್ಮ, ನನಗೆ ಇದೇ ಕಂಫರ್ಟೇಬಲ್ ಆಗೈತಿ. ಇವಾಗ ನಾನು ಇದೇ ಉಟ್ಕೋತೀನಿ. ನನಗೆ ಡ್ರೆಸ್ ಇಷ್ಟ ಇಲ್ಲ. ನಾನು ಇದೇ ಥರನೇ ಇವತ್ತು ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಇದೇ ಥರ ರೆಡಿಯಾಗಿದ್ದೀನಿ. ಪ್ಲೀಸ್ ಅಮ್ಮ, ನನಗೆ ಫೋರ್ಸ್ ಮಾಡಬೇಡ. ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಿ. ಏನು ಹೇಳಿದ್ರು ಅಷ್ಟೇ, ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು ಇನ್ನೂ ಏನು ನೋಡ್ಕೊತಾನಂತಿ? ಹೋಗಿ ಮಾಡೋಗಿನ. ಅಲ್ಲ ಅಕ್ಕಾರೆ, ಅವ್ರು ಇನ್ನೂ ಬಂದೇ ಇಲ್ಲ. ಎಷ್ಟು ಮಂದಿ ಬರ್ತಾರ ಅಂತ ಹೇಳಿ ನೋಡಿ ಆಮೇಲೆ ಮಾಡ್ತಿದ್ದೆಲ್ಲ. ಎಲ್ಲ ಉಳ್ಳಾಗಡ್ಡಿದು ಹೆಂಗೆ ಇಡ್ತೀನಿ, ಅವ್ರು ಬರೋಣ ಅಂದರೆ ಒಗ್ಗರಣೆ ಹಾಕ್ಬಿಡ್ತೀನಿ. ಅಷ್ಟು ಮಾಡಲಿ ಅಕ್ಕಾರೆ? ಸರಿ, ಅಷ್ಟು ಮಾಡು. ನಿನಗೆ ನನ್ನ ಮಾತಂದ್ರೆ ಸ್ವಲ್ಪ ಇದೇ ಇಲ್ಲಲ್ಲ, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ತೀಯಲ್ಲ. ಆಯ್ತಾಯ್ತು, ಏನಾದರೂ ಮಾಡು. ಅಯ್ಯೋ ಮಗಳ, ಏನು ಸೀರೆ ಉಟ್ಕೊಂಡ್ಬಿಟ್ಟಿ ಅಲ್ಲವ? ಎಷ್ಟು ಚಂದ ಅನ್ನಕತ್ತಿ. ಹಿಂದಿಂದ ನೋಡಿ ನಿನ್ನ ಮಗಳು ಚಂದ ಆಗ್ಬಿಟ್ಲೇನ? ಮುಂದಿಂದ ನೋಡಿದ್ರೆ ಗೊತ್ತಾಗ್ತತಿ
ಏನೋ ಹಿಂದಿಂದ ನೋಡಿ ಹೇಳಕತ್ತ ಬಟ್ಟ. ಥ್ಯಾಂಕ್ಸ್ ಅಪ್ಪ, ಚೆನ್ನಾಗಿ ಕಾಣ್ತಾ ಇದ್ದೀನ ಸೀರೆಯಲ್ಲಿ. ಇವತ್ತು ಆದಿ ಬರ್ತಾ ಇದ್ದಾರಲ್ಲ, ಅದಕ್ಕೆ ಸೀರೆ ಉಟ್ಕೊಂಡು ರೆಡಿ ಆದೆ. ಅಪ್ಪ ನೀವು ಎಲ್ಲೂ ಹೋಗಬಾರ್ದು, ಅವ್ರು ಬಂದಮೇಲೆ ಬೇಕಿದ್ರೆ ನೀವು ಹೊರಗಡೆ ಹೋಗಿ, ಅಲ್ಲಿವರೆಗೂ ಎಲ್ಲೂ ಹೋಗಬೇಡಿ, ಮನೇಲೇ ಇರಿ ಅಪ್ಪ ಪ್ಲೀಸ್. ಅಯ್ಯೋ ಮಗಳ, ನೀನು ಇಷ್ಟಪಟ್ಟಿದ್ದು ಹುಡುಗ ಇವತ್ತು ನಮ್ಮ ಮನೆಗೆ ಬರಕತ್ತಾನ. ಅವ್ರು ಬರುವಾಗ ನಾನು ಮನೆಗೆ ಇರ್ತೇನೇನು? ಇವತ್ತು ನಾನು ಎಲ್ಲೂ ಹೋಗಂಗಿಲ್ಲ, ಮನ್ಯಾಗ ಇರ್ತೇನೆ. ಅವರೆಲ್ಲ ಬಂದು ಹೋದ್ಮೇಲೆ ಆಮೇಲೆ ಹೋಗ್ತೇನೆ, ಸರಿನಾ? ಸರಿ ಅಪ್ಪ, ಥ್ಯಾಂಕ್ ಯು. ಸರಿ ಮಗಳ. ಲಕ್ಕಿ ಲಕ್ಕಿ ಆದಿ ಬಂದ್ಯಾ? ಅಯ್ಯೋ ನನ್ನ ಆದಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ನೋಡೋಕೆ ಎರಡು ಕಣ್ಣು ಸಾಲದು. ಹಾಗೆ ಹೋಗಿ ತಪ್ಕೊಂಡು ಬಿಡಬೇಕು ಅಂತ ಅನ್ಸತ್ತೆ, ಆದರೆ ಅಪ್ಪ ಅಮ್ಮ ಇದ್ದಾರೆ, ಏನು ಮಾಡೋದು? ಕಂಟ್ರೋಲ್ ಲಕ್ಕಿ. ಅಮ್ಮ ನನ್ನ ಆದಿ ಬಂದ, ಅಲ್ಲಿ ನೋಡು, ಅವರೇ ನನ್ನ ಆದಿ. ಓಹ್ ಬಾಪ ಒಳಗೆ ಬಾ ಬಾ. ಹಾಂ ಆಂಟಿ. ನಮಸ್ತೆ ಆಂಟಿ. ನಮಸ್ತೆ ಅಂಕಲ್. ಹಾಯ್ ಲಕ್ಕಿ. ಹಾಯ್. ನಮಸ್ತೆ. ಬಾಪ ಕುಂದ್ರು. ಒಬ್ಬರೇ ಬಂದ್ರೆ ನಿಮ್ಮಮ್ಮ ಅದು ಯಾರಾದರೂ ಬಂದ್ರೆ? ಇಲ್ಲ ಅಂಕಲ್, ಅದು ಇವಾಗ ನಾನು ಒಬ್ಬನೇ ಬಂದೆ. ಅಮ್ಮನ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡೆ, ಸ್ವಲ್ಪ ಅಮ್ಮನಿಗೆ ಫೀವರ್ ಇತ್ತು, ಸೊ ಹಾಗಾಗಿ ನಾನು ಒಬ್ಬನೇ ಬಂದೆ. ಏನಾದರೂ ತೊಂದರೆ ಅಂಕಲ್? ಅವ್ರನ್ನ ಕರ್ಕೊಂಡು ಬರಬೇಕಾಗಿತ್ತಾ? ಹಾಗೇನಿಲ್ಲ ಬಿಡ, ನೀನೊಬ್ಬ ಬಂದ್ಯಲ್ಲ, ನೀನು ಬಂದಿದ್ದು ಖುಷಿ ಆಯ್ತು. ಬಾ ಬಾ ಕುಂದ್ರು. ಹೌದು, ಏನು ಮಾಡ್ಕೊಂಡಿರೋದು? ಏನು ಓದ್ತಾ ಇದೆಯಾ? ಏನು ಜಾಬ್ ಅದು ಮಾಡ್ತಾ ಇದೆಯಾ ಅಥವಾ ಇನ್ನೂ ಸ್ಟಡಿ ಮಾಡ್ತಾ ಇದೆಯಾ? ಆಂಟಿ, ನನ್ನ ಹೆಸರು ಆದಿ ಅಂತ. ನಾನು ಈಗ MBBS ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗುತ್ತೆ, ಈಗ ನಾನು ಫೈನಲ್ ಇಯರ್ ಇದ್ದೀನಿ. ಸೊ ಇದು ಲಾಸ್ಟ್ ಇಯರು, ಇದು ಮುಗಿದ್ರೆ ನಾನು ನೆಕ್ಸ್ಟು ಒಂದು ಹಾಸ್ಪಿಟ್ಲಲ್ಲಿ ಜಾಬ್ ನೋಡ್ಕೊಂಡಿದ್ದೀನಿ. ಜಾಬ್ ಎಲ್ಲ ಅಂದರೆ ನಾನು ಟ್ರೈನಿಂಗ್ ಎಲ್ಲ ಮುಗಿಯೋವರೆಗೂ ಒಂದು ಹಾಸ್ಪಿಟ್ಲಲ್ಲಿ ನಾನು ಟ್ರೈನಿಂಗ್ ಮಾಡ್ತೀನಿ 1-2 ವರ್ಷ. ಆಮೇಲೆ ನಮ್ಮದೇ ಓನ್ ಒಂದು ಹಾಸ್ಪಿಟ್ಲ ತೆಗೆದು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓ ಹೌದನಪ್ಪ. ಮತ್ತು ನಿಮ್ಮ ಅವ್ವ ಅದು ಏನು ಮಾಡ್ತಾರೆ? ಎಷ್ಟು ಮಂದಿ ನೀವು ಅಂತಂಬ್ರು? ಅದು ಆಂಟಿ, ನಮ್ಮ ಮನೇಲಿರೋದು ನಾನು ನಮ್ಮಮ್ಮ ಇಬ್ಬರೇ. ನನಗೆ ಅಪ್ಪ ಇಲ್ಲ, ಅಪ್ಪನೂ ತಿರ್ಕೊಂಡಿದ್ದಾರೆ. ಅಕ್ಕ ತಮ್ಮ ಯಾರೂ ಇಲ್ಲ. ಅಕ್ಕ ಇದ್ದಾಳೆ, ಮದುವೆ ಆಗಿ ಆಕೆ ಗಂಡು ಮನೆಯಾಗಿದ್ದಾಳೆ. ತಮ್ಮ ತಂಗಿ ಅಂತ ಯಾರೂ ಇಲ್ಲ. ಇರೋದು ನಾನು ನಮ್ಮ ಅಕ್ಕನ ಮದುವೆ ಆಗೈತಿ, ಆಕೆ ಲೈಫಲ್ಲಿ ಹಾಕಿದ್ದಾಳೆ. ಈಗ ನಾನು ಅಮ್ಮ ಇಬ್ಬರೇ ಇರೋದು. ಅಂದರೆ ಇವಾಗ ನಾವು ಇಲ್ಲಿ ಬೆಂಗಳೂರಲ್ಲಿ ಇರೋದು. ಸ್ವಲ್ಪ ದಿನ ಆದಮೇಲೆ ನಮ್ಮದು ವಿಲೇಜಲ್ಲಿ ಹೋಮ್ ಇದೆ, ಅಲ್ಲೇ ಹೊಲಗಿಲ್ಲ ಎಲ್ಲ ನೀರಾವರಿ ತೋಟದ್ದು ಎಲ್ಲ ಅಲ್ಲೇ ಐತಿ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಹೋಗಿ ಅಲ್ಲೇ ಹಳ್ಳಿಲೇ ನಾನೊಂದು ಹಾಸ್ಪಿಟ್ಲ್ನ ಓಪನ್ ಮಾಡಿ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡಿನಿ. ಅಂದ್ರೆ ನೀವು ಇರೋದು ವಿಲೇಜ್ದಾಗ, ಅಂದರೆ ಹಳ್ಳಿಯಾಗ? ಸರಿ, ಅಂದ್ರೆ ಅಲ್ಲೇ ಹಾಸ್ಪಿಟ್ಲ್ ಓಪನ್ ಮಾಡ್ಬೇಕಂತ ಅಂದ್ಕೊಂಡಿರಿ. ಒಳ್ಳೆ ಆಲೋಚನೆನ ಮಾಡಿದಿರಿ. ಮತ್ತಪ್ಪ ನೀವು ಇರೋದು ಒಬ್ಬ ಮಗ, ಅಕ್ಕಂದು ಮದುವೆ ಆಗೈತಿ, ಚಲೋ ಬಿಡು. ಮತ್ತು ಇವಾಗ ಮುಂದೆ ಹೆಂಗೆ? ಈಗ ನಿಮ್ಮ ಮನ್ಯಾಗ ಮದುವೆದು ಮಾತುಕತೆ ಮಾಡೋದು ಆದರೆ ಯಾರು ಬರ್ತಾರ? ಅಲ್ಲ, ಇನ್ನೂ ನಾನು ಏನು ಬೇಕು ಕೇಳಬೇಕು ಅನ್ನೋದು ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ನೀವು ಹಂಗೆ ಮದುವೆ ಬಗ್ಗೆನೇ ಹೋದ್ರಲ್ಲ, ನಾನು ಕೇಳೋದನ್ನೆಲ್ಲ ಕೇಳಿ ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಏನು ಕೇಳಬೇಕು ಅನ್ಸುತ್ತೆ ಕೇಳಿ ಆಂಟಿ, ನನಗೇನೂ ಅಭ್ಯಂತರ ಇಲ್ಲ. ನೀವೇನೇ ಕೇಳಿದ್ರು ನಾನು ಧಾರಾಳವಾಗಿ ಹೇಳ್ತೀನಿ. ಸರಿ ಲಕ್ಕಿ, ಹೋಗಿ ಕಾಫಿ ತೊಗೊಂಡು ಬಾ, ಹೋಗು. ಅಮ್ಮ ನಾನು? ಸರಿ ಅಮ್ಮ. ನೀನೇ ಅಮ್ಮ, ಕಾಫಿನ ನೀನೇ ಕೊಡಬೇಕು. ಹುಡುಗ ನೋಡಕ್ಕೆ ಬಂದಾಗ ಕಾಫಿ ತೊಗೊಂಡು ಬಂದು ಕೊಡೋದು ನಮ್ದು ಸಂಪ್ರದಾಯ ಐತಿ. ಹೋಗಿ ತೊಗೊಂಡು ಬಾ ಮಗಳ. ಸರಿ ಅಮ್ಮ. ಅಲ್ಲ, ಎಷ್ಟು ಆಸ್ತಿ ಐತಿ ನಿಮ್ಮದು? ನಮ್ಮಷ್ಟು ಆಸ್ತಿ ಐತೇನ? ನಮ್ಮಂಥ ಮನೆ ಐತೇನು ನಿಮ್ಮದು? ಏನು ಸಣ್ಣ ಮನೆ ಆಯಿತು? ಆಂಟಿ, ಇಷ್ಟು ದೊಡ್ಡ ಮನೆ ಇಲ್ಲ, ಆದ್ರೆ ಹಳ್ಳಿ ಮನೆ ಇರುತ್ತಲ್ಲ ಆ ರೀತಿ ಮನೆ ಐತಿ ನಮ್ಮದು. ಇದು ಬೆಂಗಳೂರಲ್ಲಿ ನಾವು ಇವಾಗ ಬಾಡಿಗೆ ಇರೋದು. ಅಂದ್ರೆ ಸುಮ್ಮನೆ ನಾವು ಹೋಗಿರೋದು ಅಲ್ಲೇ ಅಂದಮೇಲೆ ಇಲ್ಲಿ ಯಾಕೆ ಮನೆ ತೊಗೋಬೇಕು ಅಂತ ಮನೆ ಒಂದು ಬಾಡಿಗೆ ಮನೇಲಿ ಇದ್ವಿ. ಇವಾಗ ಸ್ವಲ್ಪ ಅಮ್ಮ ನಾನು ಫಾರಿನ್ಗೆ ಹೋದ್ಮೇಲೆ ಹಳ್ಳಿಲೇ ಹೋಗಿ ಸೆಟ್ಲ್ ಆಗಿದ್ದಾಳೆ. ನೀವು ಕೇಳ್ತಾ ಇರೋದು ಅಂದರೆ ಇಷ್ಟು ದೊಡ್ಡ ಮನೆ ಅಂದರೆ ಈ ರೀತಿ ಇಲ್ಲ. ಹಳ್ಳಿಲಿ ಯಾವ ರೀತಿ ಇರುತ್ತೋ ಆ ರೀತಿ ಮನೆ ಇದೆ, ಆದರೆ ಸ್ವಲ್ಪ ದೊಡ್ಡದಾಗೇ ಇದೆ ಆಂಟಿ, ಅಷ್ಟೇನು ಚಿಕ್ಕದಾಗೂ ಇಲ್ಲ. ಓ, ಅಂದರೆ ಆಸ್ತಿ ಎಷ್ಟಿರ್ಬೋದು? ಎಷ್ಟು ಕೋಟಿಗೆ ಬೇರೆ ಬಾಳ್ತೈತಿ ನಿಮ್ಮ ಆಸ್ತಿ? ಅಂದರೆ ಆಂಟಿ, ನೀವು ಕೇಳ್ತಾ ಇರೋದು ನಮ್ಮ ಆಸ್ತಿ ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತನಾ? ಅಲ್ಲ, ಆ ಹುಡುಗನಂತಕ್ಕೆ ಏನು ಕೇಳತ್ತೀನಿ ನೀನು? ಕೇಳೋದನ್ನು ಕೇಳೋದು ಬಿಟ್ಟು ಆಸ್ತಿ ಅಷ್ಟೈತಿ ಇಷ್ಟೈತಿ ಯಾಕೆ ಬೇಕಾಗಿತ್ತಿದಲ್ಲ? ಹುಡುಗ ಚಲೋ ಇದ್ರೆ ಸಾಕಲ್ಲ. ನೀವು ಸುಮ್ಮನೆ ಇರಿ, ನಾನು ಕೇಳೋದನ್ನ ಕೇಳಬೇಕು. ಹೌದಪ್ಪ, ನಿಮ್ದು ಎಲ್ಲ ಆಸ್ತಿ ಸೇರಿಸಿರ ಎಷ್ಟೈತಿ ಅಂತ ಕೇಳಿದ್ದಿ. ಅಂದ್ರೆ ಹಿಂಗೆ 1 ಕೋಟಿ ಐತೋ, 2 ಕೋಟಿ ಐತೋ, ಅಥವಾ 50 ಲಕ್ಷ ಐತೋ? ಎಷ್ಟು ಅಂದ್ರೆ ಅಂದಾಜು ಮೇಲೆ ನಿಮ್ಮ ಹೊಲ ಮನೆ ಎಲ್ಲ ಸೇರಿಸಿರ ಎಷ್ಟು ಆಸ್ತಿ ಆಗ್ಬೋದು ಅಂತ ಕೇಳಿದಿ. ಏನಿಲ್ಲ ಅಂದರೂ ಒಂದು 2-3 ಕೋಟಿ ಆಗ್ಬೋದು ಆಂಟಿ. ಏಕೆಂದ್ರೆ ನಮ್ಮದು ಹೈವೇಗೆ ಹೊಲ ಐತಿ. ಸೊ ನಾವು ಅದನ್ನು ಪ್ಲಾಟಾಗಿ ನಾವು ಮಾರಿದ್ರೂ ಕೂಡ ನಮ್ಗೆ ಅದು ಜಾಸ್ತಿ ರೇಟಿಗೆ ಹೋಗ್ತೈತಿ ಅಂತ. ಇವಾಗೆಲ್ಲ ಪ್ಲಾಟ್ಗಳಾಗ್ತಾ ಇದ್ದಾವಲ್ಲ, ನಾವು ಅದಕ್ಕೆ ಕೊಡ್ತಾ ಇಲ್ಲ. ಅಂದರೆ ಯಾವಾಗ ಇದಾಗುತ್ತೋ ಆವಾಗ ಮಾರಿದ್ರಾಯ್ತು ಅಂತ ಇಟ್ಕೊಂಡಿವಿ. ಏನಿಲ್ಲ ಅಂದ್ರೆ ಒಂದು 2-3 ಕೋಟಿ ಆಗ್ಬೋದು, ಅಥವಾ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಇನ್ನೂ ಜಾಸ್ತಿ ಆಗ್ಬೋದು ಆಂಟಿ. ಸೊ ಹಾಗಾಗಿ ನಾವು ಒಂದು ಅಲ್ಲಿ ಕ್ಲಿನಿಕ್ ಓಪನ್ ಮಾಡಿಕೊಂಡು ಆಮೇಲೆ ಉಳಿದಿರೋದನ್ನೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿವಿ. ಕ್ಲಿನಿಕ್ ಅಂದ್ರೆ ಎಂತ ಕಟ್ಟಬೇಕಂತ ಅನ್ಕೊಂಡು? 1 ರೂಮಿಂದು ಅಥವಾ ಏನು ದೊಡ್ಡದು 1-2 ಅಂತಸ್ತಿಂದು?
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದಿರ ಅಂತ ಅನ್ಕೊಂಡೇನಿ. ಎಲ್ಲರೂ ಕೇಳತ್ತಿದ್ರಿ ಸುಂದ್ರಿನ ಹೊಟ್ಟಿಲಿ ಇರೋ ಥರ ಮಾಡಿಸಿ, ಯಾಕಿದು ಹೊಟ್ಟೆ ಕಾಣೋ ಥರ ಮಾಡಿ ಅಂತೇಳಿ. ನೋಡಿ, ಈಗ ಗೊಂಬಿಗಳಿಗೆ ಆ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅವು ಏನಿರ್ತಾವೆ ಅವು ಹಾಗೆ ಇರ್ತಾವೆ. ಅವಕ್ಕೆ ಹೊಟ್ಟೆ ಮಾಡೋದು, ಅದು ಮಾಡೋದು ಇದೆಲ್ಲ ಬರಂಗಿಲ್ಲ. ಸೊ ಹಾಗಾಗಿ ನೀವು ಕೇಳೋದನ್ನ ಹೊಟ್ಟೆ ಮಾಡೋ ಥರ ಬರ್ತಾ ಇಲ್ಲ. ಸೊ ಹಾಗಾಗಿ ಇರೋದನ್ನ ನಾವು ಹಾಗೆ ತೋರಿಸ್ತೀವಿ. ಆ ರೀತಿ ಎಲ್ಲ ಮಾಡಿದ್ರೆ ಅದು ಟ್ರೈ ಮಾಡಿ ನೋಡಿದೆ, ನೀವು ಹೇಳಿರೋದಕ್ಕೆ ಅದು ಬರಲಿಲ್ಲ. ಸೊ ಹಾಗಾಗಿ ಈ ಗೊಂಬಿಗಳಿಗೆ ಆ ರೀತಿ ಎಲ್ಲ ಮಾಡೋದಕ್ಕೆ ಬರಲ್ಲ. ಓಕೆನಾ? ಸೊ ಯಾರು ಏನೋ ಅನ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಅನಿಸು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.